ಕಲಿಯುಗದಲ್ಲಿ ಹೇಗೆ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನಮಗೆ ಕನ್ಫರ್ಮ್ ಆಯ್ತು. 5 ನಿಮಿಷ ನಮಗೆ ನೆಟ್ಟಗೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಯಜ್ಞಯಾಗಾದಿಗಳ ಕಡೆಗೆ ಹೋಗುದಿಲ್ಲ ನಾವು, ಅದೆಲ್ಲ ವೇಸ್ಟ್ ಅಂತ ಹೇಳ್ತೇವೆ. ಹೋಮಕ್ಕೆ ಸುಮ್ಮನೆ ತುಪ್ಪ ಸುರುವುದರಿಂದ ಏನು ಲಾಭ ಅಂತ ಕೇಳುವವರು ನಾವು. ಹಾಗಿದ್ರೆ ಹೇಗೆಪ್ಪ ಈ ಪರಮಾನಂದ ಪ್ರಾಪ್ತಿ ಅಂತ ಕೇಳಿದ್ರೆ ಕಲವು ತದ್ ಹರಿಕೀರ್ತನಾಥ. ಕಲಿಯುಗದಲ್ಲಿ ಹರಿಕೀರ್ತನೆಯಿಂದ, ಹರಿನಾಮ ಸಂಕೀರ್ತನೆಯಿಂದಲೇ ಸಾಧ್ಯ ಅಂತ ಹೇಳಿ ಅಷ್ಟು ಸುಲಭದ ದಾರಿಯನ್ನು ನಮಗೆ ಕಲಿಯುಗದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ಪೂರ್ವಜರಾಗಿದ್ದಂತಹ, ಲೋಕ ಗುರುವಾಗಿದ್ದಂತಹ ಆ ವೇದವ್ಯಾಸ ಮಹರ್ಷಿ. ವೇದವ್ಯಾಸ ಮಹರ್ಷಿಗಳು ಕಲಿಯುಗದ ಜನಗಳ ಆ ಈ ಮಂದಬುದ್ಧಿಯುಳ್ಳವರು ಅಂತ ತಿಳ್ಕೊಂಡ್ರು. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನಾಃ. ಅಸ್ಮಿನ್ ಕಲಿಯುಗೇ ಜನಾಃ ಮಂದಮತಯಃ. ಅಲ್ಪಾಯುಷಿಗಳು, ಬುದ್ಧಿ ಸ್ವಲ್ಪ ಕಡಿಮೆ. ನಾವೆಲ್ಲ ಬುದ್ಧಿ ಜಾಸ್ತಿ ಅಂತ ಹೇಳ್ತೇವೆ, ಆದ್ರೆ ಈ ಮಹರ್ಷಿಗಳ, ವೇದವ್ಯಾಸ ಮಹರ್ಷಿಗಳ, ಇಲ್ಲಿ ಸೂತ ಪೌರಾಣಿಕರ, ಇಲ್ಲಿ ಶೌನಕಾದಿ ಮಹರ್ಷಿಗಳ ದೃಷ್ಟಿಯಲ್ಲಿ ನೋಡುವಾಗ ನಾವೆಲ್ಲರೂ ಮಂದಮತಿಗಳು, ಆಯುಸ್ಸು ಏನೋ ಅಲ್ಪಾಯುಷಿಗಳು. ಆ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಗೆ. ಯಾವಾಗ ಯಾರ ಕಥೆ ಮುಗೀತದೆ ಅಂತ ಗೊತ್ತಿಲ್ಲ. ಅಲ್ಪಾಯುಷ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಹ ಸುಮಂದಮತಯ. ಸಾಧಾರಣ ಮಂದಮತಿಗಳಲ್ಲ, ಆ ಮಂದಮತಿಗಳಲ್ಲಿಯೂ ನಂಬರ್ 1 ಮಂದಮತಿಗಳು ಅಂತ. ಮೇಲಿಂದ ನಂಬರ್ 1 ಅಲ್ಲ, ಕೆಳಗಿನಿಂದ ನಂಬರ್ 1, ಮೇಲಿನ ನಂಬರ್ 1 ಅಲ್ವಾ. ಸುಮಂದಮತಯ ಮಂದಭಾಗ್ಯಾ ಉಪದ್ರುತಾ. ಮಂದಭಾಗ್ಯರು ಎಲ್ಲವೂ ಇದ್ರೂ ಅದು ಯಾವುದನ್ನು ಉಪಯೋಗಿಸದೆ ಇಲ್ಲದೆ ಇರುವ ವಸ್ತುವಿನ ಹಿಂದೆ ಹೋಗುವವರು ಮಂದಮತಿಗಳು. ಹೌದಲ್ವ? ನೋಡಿ, ಬೇಕಿದ್ರೆ ನೋಡಿ, ನಮಗೆಲ್ಲ ಯಾವುದು ಉಂಟೋ ಅದರ ಬಗ್ಗೆ, ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಿರುವ ಸುಖವನ್ನು ನಾವು ಗಮನಿಸದೆ ಇತರರಿಗೆ ಸಿಕ್ಕುವ ಸುಖ ನೋಡಿ ಅವರು ಸುಖವನ್ನು ಅನುಭವಿಸ್ತಿದ್ದಾರಲ್ಲ, ಅವರ ಹಾಗೆ ನಾವಾಗಬೇಕು ಅಂತ ಹೇಳಿ ಅದನ್ನೇ ನಮ್ಮ ಜೀವನವನ್ನು ಆಗಿಸಿದವರು, ಆಗಿಸ್ತಿರುವವರು ನಾವು ಮಂದಮತಿಗಳು. ಹೌದು ಅಲ್ವಾ? ನೋಡಿ,